ವಲಸೆ ಹೋಗಿ ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರಲ್ಲ, ಆ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಬದುಕಿಗಾಗಿ ನಾವು ಇವತ್ತಿಗೂ ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನು ನಮ್ಮನ್ನು ಆಳುವಂಥ ಪ್ರಭುಗಳು, ನಮ್ಮನ್ನು ಆಳುವಂಥ ಸರ್ಕಾರಗಳು ಇವತ್ತು ತಂದು ಇಟ್ಟಿದ್ದಾರೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು 48 ವರ್ಷಗಳ ಹಿಂದೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಅವತ್ತು ಕೇಳಿಬಂದಂಥ ಕನ್ನಡಿಗರಿಗೆ ಉದ್ಯೋಗದಲ್ಲಿ ವಂಚನೆ ಆಗ್ತಾ ಇದೆ, ಕನ್ನಡಿಗರ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಆಗ್ರಹ ಕೇಳಿ ಬಂದಾಗ, ಕೂಗು ಕೇಳಿ ಬಂದಾಗ, ಅವತ್ತು ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ ಡಾಕ್ಟರ್ ಮಹಿಷಿಯವರು, ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗುತ್ತೆ. ಅದರಲ್ಲಿ ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು ಒಳಗೊಂಡಂಥ ಒಂದು ಸಮಿತಿಯ ರಿಪೋರ್ಟನ್ನು ಕೇಳ್ತಾರೆ. ಆ ಸಮಿತಿ ರಿಪೋರ್ಟ್ ಕೊಡುತ್ತೆ. ಆದರೆ ಯಾವ ಒತ್ತಡಕ್ಕೆ ಮಣಿದ್ರೋ ಗೊತ್ತಿಲ್ಲ, ಅವತ್ತಿನ ಸರ್ಕಾರ, ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಆ ಸಮಿತಿ ಕೊಟ್ಟಂಥ ವರದಿ ಅನುಷ್ಠಾನಕ್ಕೆ ಬರೋದಿಲ್ಲ. ಇವತ್ತಿಗೂ ಬಂದಿಲ್ಲ ಅಲ್ವಾ? ಬರೋದಿಲ್ಲ. ಇವತ್ತು 48 ವರ್ಷ ಯಾಕೆ ಬರೋದಿಲ್ಲ? ಯಾರೋ ಭಾಷಾ ಅಲ್ಪಸಂಖ್ಯಾತರ ಒತ್ತಡಕ್ಕೆ ಅವತ್ತು ಮಣಿತಾರೆ. ಇವತ್ತು ಅದೇ ಮಾಡಿದ್ರು ಓಕೆ, ಒಪ್ಕೋಣ. ಇವತ್ತು ಅದೇ ಪರಿಸ್ಥಿತಿ ಇದೆ. ಇವತ್ತು ಅದೇ ಪರಿಸ್ಥಿತಿ. ಸರ್ಕಾರದ ಭಾಗವಾಗಿರುವಂಥ ಅಧಿಕಾರಿಗಳು, ಸರ್ಕಾರದ ಭಾಗವಾಗಿರುವಂಥ ಕೆಲವು ರಾಜಕಾರಣಿಗಳು, ಸರ್ಕಾರದ ಎಲ್ಲ ಹಿಂದೆ ನಿಂತು ದಳ್ಳಾಳಿ ಕೆಲಸ ಮಾಡುವ, ಏಜೆಂಟ್ ಕೆಲಸ ಮಾಡುವಂಥ ಬಹುತೇಕರು ಇವತ್ತು ಅವರ ಒತ್ತಡಕ್ಕೆ ಮಣಿದು ಏನೋ ಗೊತ್ತಿಲ್ಲ, ಇವತ್ತರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ. ಬಂದಿದ್ದರೆ ಇವತ್ತು ಕನ್ನಡಿಗರ ಬದುಕು ಹೀಗೆ ಆಗ್ತಿರ್ಲಿಲ್ಲ. ಅಲ್ಲ ನಾರಾಯಣಗೌಡ್ರೆ, ಆಶ್ಚರ್ಯ ಆಗುತ್ತೆ. ನಮ್ಮ ನೆಲದಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ, ನಮ್ಮ ನೆಲದಲ್ಲಿ ನಮ್ಮ ನೆಲೆಯನ್ನು ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಏನರ್ಥ? ಹೌದು, ಯಾಕೆಂದರೆ ನಮ್ಮ ಆಳುವಂಥ ಸರ್ಕಾರಗಳಿಗೆ ಭಾರಿ ಜವಾಬ್ದಾರಿ ಬೇಕಾಗತ್ತೆ, ಜವಾಬ್ದಾರಿ ಇರಬೇಕಾಗತ್ತೆ. ಇವತ್ತು ನೋಡ್ರಿ, ಮಧ್ಯಪ್ರದೇಶ, ಒರಿಸ್ಸಾ, ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಮಕ್ಕಳಿಗೆ 100% ಉದ್ಯೋಗ ಅನ್ನುವ ತೀರ್ಮಾನಕ್ಕೆ ಆ ರಾಜ್ಯಗಳು, ಆ ರಾಜ್ಯ ಸರ್ಕಾರಗಳು ಬರೋದಾದರೆ, ಯಾಕೆ ನಮ್ಮ ಸರ್ಕಾರಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮನ್ನು ಆಳುವಂಥ ಪ್ರಭುಗಳಿಗೆ ಯಾಕಂಥದ್ದೊಂದು ಸ್ವಾಭಿಮಾನ ಬರಲಿಲ್ಲ? ಯಾಕೆ ಬರಬೇಕು? ಈಗ ನಾವು ಸರ್ಕಾರ ನಡೆಸ್ತೀವಿ, ನಾವು ರಾಜಕೀಯವನ್ನ ಮಾಡ್ತಾ ಇದ್ದೀವಿ, ಎಲ್ಲವನ್ನೂ ಮಾಡೋಕ್ಕಾಗತ್ತಾ? ಹೌದು, ಎಲ್ಲವನ್ನು ಮಾಡಲೇಬೇಕು. ಎಲ್ಲವನ್ನ ಮಾಡಿ ಅಂತಲೇ ನಿಮ್ಮನ್ನು ನಾವು ಆಯ್ಕೆ ಮಾಡಿ ಕಳಿಸ್ತೋಂಥದ್ದು. ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ಕೇವಲ ನೀವೊಂದಷ್ಟು ಹಣವನ್ನು, ಮತ್ತೊಂದು ಅಧಿಕಾರವನ್ನು ಅನುಭವಿಸಿ ಅಂತ ಹೇಳಿ ನಿಮ್ಮನ್ನು ಕಳಿಸ್ಲಿಲ್ಲ. ಈ ನೆಲದ ಮಕ್ಕಳ ಬದುಕು, ಭವಿಷ್ಯ, ಈ ನೆಲ, ಜಲ, ಭಾಷೆ ಇವನ್ನೆಲ್ಲ ರಕ್ಷಣೆ ಮಾಡ್ತೀರಿ ಅಂತಲೇ ನಿಮ್ಮನ್ನು ಆಯ್ಕೆ ಮಾಡಿ ನಾವು ಕಳಿಸ್ತಂಥದ್ದು. ಏನು ಮಾಡ್ತಾ ಇದ್ದೀರಿ? ನಮಗೆ ಹೊರಗಿನಿಂದ ಬಂದವರು ಕೂಡ ಇವತ್ತು ವೋಟರ್ ಐ ಡಿ ಮಾಡಿಸ್ಕೊಂಡು ನಮಗೆ ಆಯ್ಕೆ ಮಾಡ್ತಾವ್ರೆ. ಹೌದು, ನಿಮಗೆ ವೋಟ್ ಹಾಕಬಹುದಷ್ಟೇ, ಅವ್ರು ನಿಮಗೆ ವೋಟ್ ಹಾಕ್ಬೋದು. ಆದರೆ ಇವತ್ತೇನಾಗಿದೆ ಅಂದರೆ, ಯಾವ ಈ ನೆಲದ ಮಕ್ಕಳಿಗೆ ಬದುಕನ್ನು ಕಟ್ಕೊಡ್ಬೇಕಾದಂಥ ಜವಾಬ್ದಾರಿ ನಿಮ್ಮದು. ಯಾಕೆಂದರೆ ಬಹುಸಂಖ್ಯಾತ ಮಕ್ಕಳ ಬದುಕು ಇಲ್ಲಿ ಹಾಳಾಗುವಾಗ ಬಂದಂಥ ಭಾಷಾ ಅಲ್ಪಸಂಖ್ಯಾತ ಜನರನ್ನ ಓಲೈಸ್ತೀರಿ ಅನ್ನೋದಾದರೆ, ಬಹುಸಂಖ್ಯಾತ ಈ ನೆಲದ ಮಕ್ಕಳ ಬದುಕು ಏನಾಗಬೇಕು? ಹಾಗಾದರೆ ನಾರಾಯಣಗೌಡ್ರೆ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ, ನಿನ್ನೆ ಯಾವುದೋ ಒಂದು ಸುದ್ದಿ ನಾನೇ ಓದ್ತಾ ಇದ್ದೆ, ಒಂದು ಅಪಾರ್ಟ್ಮೆಂಟಲ್ಲಿ ಕನ್ನಡಿಗರು ಕೆಲಸ ಮಾಡ್ಕೊಂಡಿದ್ರು, ಅವ್ರನ್ನ ಏಕಾಏಕಿ ವಿನಾಕಾರಣ ಅವ್ರನ್ನ ತೆಗೆದುಹಾಕ್ಬಿಟ್ರು, ಹೊರಗಡೆ ಕಳಿಸ್ಬಿಟ್ರು. ನಿಮ್ಮ ಕರವೇ ಕಾರ್ಯಕರ್ತರೆಲ್ಲ ಹೋಗಿ ಸ್ವಲ್ಪ ಗಲಾಟೆ ಕೂಡ ಮಾಡಿದ್ರು, ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಅಂದರೆ ಇವತ್ತು ನಮ್ಮಲ್ಲಿ ಸ್ವಾತಂತ್ರ್ಯ ದೇಶಕ್ಕೆ ಬಂದು ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ, ಆದರೆ ಕನ್ನಡಿಗರಿಗೆ ಸ್ವಾತಂತ್ರ್ಯನೇ ಇಲ್ವಾ? ಹೌದು, ಇವತ್ತು ಹಂಗೆ ಆಗಿದೆ, ಪರಿಸ್ಥಿತಿ ಹಂಗೆ ಆಗಿದೆ. ಇವತ್ತು ಅಧಿಕಾರದ ಬಲ, ಕೇಂದ್ರದ ಬಲ, ವಲಸೆ ಬರುವಂಥ ಉತ್ತರ ಭಾರತದ ಜನರ ಬಲದಿಂದ ಏನಾಗಿದೆ ಅಂದರೆ, ನಮ್ಮ ನೆಲದಲ್ಲಿ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಅಂದರೆ ಅಲ್ಲಿ ಆಳುವಂಥ ರಾಷ್ಟ್ರೀಯ ಪಕ್ಷಗಳ
ಹೈಕಮಾಂಡ್